ಹಿಂಗೆ ಅಲ್ರಿ ಮೇಡಮ್ ಕೂರ್ತಾ ಇದ್ದಿದ್ ನಾವೆಲ್ಲ. ಕೂಡ ಇದೇ ತರ ಹಿಂಗೆ ಕೂಡ್ತಾ ಇದ್ದೆ, ಹಾ. ಇದೇ ತರ ಕೂಡ್ತಾ ಇದ್ದೆ ನಾನು ಕೂಡ. ಹಾ. ಈ ತರ ಹಿಂಗೆ ಎಲ್ಲ ನಾವೆಲ್ಲ ಏನ್ ಮಾಡ್ತಿದೀವಿ, ಹಿಂಗ ನನ್ ಕಾಲ್ ಮೇಲೆ ನೀನ್ ಹಾಕಿ ಬಿಡ, ಏ ನೀನ್ ಸರಿ ಅಂತೇಳಿ ಈ ತರ ಮಾಡ್ತಿದ್ವಿ. ನಿಜವಾಗ್ಲೂ ಆ ದಿನಗಳ ನಾನು ಇವತ್ತು ಈ ಸ್ಕೂಲಿಗೆ ಬಂದ್ಮೇಲೆ ನಾನು ಒಬ್ಬ ಶಾಸಕಳನ್ನ ಮರೆತು ನಾನೊಬ್ಬ ಒಂದು ಸ್ಟೂಡೆಂಟ್ ಆಗ್ಬಿಟ್ಟಿನಿ ನಾನ್ ನಿಜವಾಗ್ಲೂ. ಓಕೆ. ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ರ ಅಂತ. ಇಲ್ಲ ಇಲ್ಲ ಸರ್, ನಾನ್ ಯಾವತ್ತೂ ಸುಮ್ನೆ ಸಮಾಧಾನ, ಈಗ ಹೆಂಗಿದ್ದೀನಿ ಅವಾಗನ ಹಂಗೆ ಇದ್ದೆ. ನಾನು ಏನು ಮಾಡ್ತಿದ್ದಿಲ್ಲ. ಅದ್ರಾಗ ನಾವು ಹಳ್ಳಿಯಿಂದ ಬರ್ತಿದ್ವಿ ಅಲ್ಲ, ಹಂಗಾಗಿ ನಮಗ ಆ ಧೈರ್ಯ ಬರ್ತಿದ್ದಿಲ್ಲ. ನಾನೊಂದ್ ಮಾತು ಹೇಳ್ಬೇಕು ನಾನು, ಯಾಕಂದ್ರೆ ಇಲ್ಲಿ ಮಕ್ಕಳಿಗೆಲ್ಲ ಒಂದು ಕ್ಲಾಸ್ ನಡೀತಾ ಇದೆ. ನಾನು ಒಬ್ಬರು ಜಿಲ್ಲಾ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಬಂದಿದ್ರು. ಆ ಸಂದರ್ಭದಲ್ಲಿ ನನಗ ನಮ್ಮ ವೀರಭದ್ರಪ್ಪ ಮಾಸ್ಟರ್ ಭಾಷಣ ಕಲಿಸಿದ್ರು. ಆ ಭಾಷಣ ಅವ್ರು ಬಂದಾಗ ಮಾತಾಡ್ಬೇಕಂದಿದ್ರು. ನಿಜವಾಗ್ಲೂ ನಮ್ ನೆನೆಸಿದ್ರೆ ಧೈರ್ಯ ಆಗ್ಲಿಲ್ಲ ನನಗೆ ಮಾತಾಡಕ. ಆ ದಿನಗಳಲ್ಲಿ ಮಕ್ಕಳಿಗೆ ಆ ರೀತಿ ಭಯ ಇರ್ತಿತ್ತು. ನಾವೊಬ್ರು ಶಾಸಕರು ಬಂದಿವಿ ಅಂದ್ರು ಕೂಡ ಮಕ್ಕಳು ಬಂದು ಅವರ ಒಂದು ಕಲ್ತಂತ ವಿದ್ಯೆನ ನಮ್ಮ ಮುಂದೆ ಹೇಳದ್ ನೋಡಿದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತು. ಕರೆಕ್ಟ್. ಮೇಡಮ್, ನಿಮ್ಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ಅಂತ? ಕನ್ನಡನೇ ಜಾಸ್ತಿ, ಕನ್ನಡ ಸಮಾಜ ಜಾಸ್ತಿ ಇದ್ ಮಾಡ್ತಿದ್ವಿ. ಕನ್ನಡ ಅವಾಗೇನ ಅಷ್ಟು ನಮಗ್ ನಿಜವಾಗ್ಲೂ ನಾವ್ ಅನ್ಕೊಂಡಂಗ್ ಓದಕ್ ಆಗ್ಲಿಲ್ಲ ನಮ್ಗೆ, ಯಾಕಂದ್ರೆ ನಮ್ಗ ಅನುಕೂಲಗಳು ಇರ್ಲಿಲ್ಲಲ್ಲ. ಏನಾರು ಒಂದಿಷ್ಟು ಅಬ್ದುಲ್ ರೆಹಮಾನ್ ಸರ್ ಅಂತ ಇದ್ರು, ಅವ್ರು ಹಳೆಗನ್ನಡ ಹೇಳ್ತಿದ್ರು. ಎಲ್ಲಾ ಏನಾದ್ರು ಕನ್ನಡದಲ್ಲಿ ನಾವು ಕಲ್ತೀವಿ ಅಂತಂದ್ರೆ ನಾವು ಇದೇ ಸ್ಕೂಲ್ ಇಂದಾನೆ ಇವತ್ತಿನ ದಿನ ಕಲ್ತದ್ ಅನ್ನೋದಕ್ಕಿಂತ ನಾವು ಒಳ್ಳೆ ಸಂಸ್ಕಾರ ಕಲ್ತೀವಿ, ಸತ್ಯ ಕಲ್ತೀವಿ, ನಿಷ್ಠೆಯಿಂದ ಇರ್ಬೇಕು ಅನ್ನೋದ್ ಕಲ್ತೀವಿ, ಜನರನ್ನ ಹಿರಿಯರನ್ನ ಗೌರವಿಸೋದು, ಪ್ರೀತಿಯಿಂದ ನೋಡೋದು ನಾವು ಈ ಶಾಲೆಯಿಂದ ಕಲ್ತೀವಿ. ಓಕೆ ಮೇಡಮ್, ನನಗೆ ನೀವು ಹೇಳ್ತಾ ಇದ್ರಿ ನಿನ್ನೆ ಕೂಡ, ಲೈಕ್ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಹೆಣ್ಮಕ್ಳ ಸಂಖ್ಯೆ ತೀರಾ ಕಡಿಮೆ ಇತ್ತು, ಒಬ್ರು ನೀವು ಬರ್ತಿದ್ರಿ ಸ್ಕೂಲಿಗೆ ಹೆಣ್ಮಗಳು. ಈಗಿನ ಸ್ಟ್ರೆಂತ್ ನೋಡಿದಾಗ ತುಂಬಾ ಚೇಂಜಸ್ ಆಗಿದೆ, ಬಟ್ ನಮಗೆಲ್ಲ ಈ ತರದ ಅವಕಾಶಗಳು ಇರ್ಲಿಲ್ಲಲ್ಲ ಆಗ ಅಂತ. ಇಲ್ಲ, ಖಂಡಿತವಾಗ್ಲು ಅವಾಗ ತಂದೆ ತಾಯಿಗಳು ಹೆಣ್ಣು ಮಕ್ಕಳ ಕಳ್ಸೋದಕ್ಕ ಬಹಳ ಹಿಂದೆ ಮುಂದ್ ನೋಡ್ತಿದ್ರು. ನಮ್ಮಲ್ಲಿ ನಮ್ ತಂದೆ ನಮ್ನ್ಯಾಕ್ ಕಳ್ಸಿದ್ರ ಅಂತಂದ್ರೆ, ನಮ್ ತಂದೆಯವರು ಇದೇ ಊರಲ್ಲಿ ದುಡಿತಿದ್ರು. ಲಿಂಗಮ್ಮ ಟೀಚರ್ ಅಂತ ಅವ್ರ ಅಮ್ಮನವ್ರ ಮನೆಯಲ್ಲಿ, ಮತ್ತೆ ಇಲ್ಲಿ ದಣೆಯವರು ಕುಲಕರ್ಣಿ ಅವ್ರು ಇದ್ರು, ಅವ್ರ ಮನೆಯಲ್ಲಿ ನಮ್ ತಂದೆಯವರು ದುಡಿತಿದ್ರು. ಅವ್ರಿಗೆ ಬುತ್ತಿ ಕೊಡೋ ನೆಪದಲ್ಲಿ ನಮ್ ತಮ್ಮನ ಓದ್ಸ್ಬೇಕನ್ನೋದು ಅವ್ರಿಗೆ ಬಹಳ ಆಸೆ ಇತ್ತು. ತಮ್ಮನ ಓದ್ಸಕ ಅವನಿಗೆ ಬ್ಯಾಗು, ಅವನು ಪುಸ್ತಕ ಎಲ್ಲ ತಗೊಂಡು, ಒಂದು ಊಟ ತಗೊಂಡು, ನಮ್ ತಂದೆಯರಿಗೆ ಊಟ ತಗೊಂಡು ನಾನ್ ಇಲ್ಲಿಗೆ ಬರ್ತಿದ್ದೆ ಅಷ್ಟೇ. ಹಂಗಾಗಿ ನನಗ ನಮ್ಮೂರಲ್ಲಿ, ವಿಶೇಷವಾಗಿ ನಮ್ಮೂರಲ್ಲಿ ಶಿವಾಜಿ ಸರ್ ಅವ್ರೆ, ನಾನೊಬ್ಳೆ ಅವಾಗ ನಾನೊಬ್ಬಕ್ಕೆ ಹೆಣ್ಣು ಹುಡುಗಿ ನಾನು ಬಂದಿರೋದು ನಮ್ ಚಿಂತಲ್ಕುಂಟೆಲಿ. ಇವಾಗ ಸುಮಾರು 200 ಜನ ಹುಡುಗಿಯರೆಲ್ಲ ವಿದ್ಯೆ ಕಲಿತಾರೆ. ಇದು ವಿಶೇಷ ಅಂತ ಹೇಳ್ಬಹುದು ನಾನು. ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಿದ್ದೀರಾ ಕ್ಷೇತ್ರದಲ್ಲಿ ಅಂತ? ನಿಜವಾಗ್ಲು ಅವಾಗ ಎಷ್ಟೇ ಕಲಿಸಿದ್ರು ಕೂಡ ವಿದ್ಯೆ ಒಳ್ಳೆ ರೀತಿಯಿಂದ ವಿದ್ಯೆ ಕಲಿತಿತ್ತು. ಆದ್ರೆ ತಂದೆ ತಾಯಿ ಅವಾಗ ಹೆಂಗ್ ನೋಡ್ತಿದ್ರು ಗುರುಗಳನ್ನಂದ್ರೆ, ನಿಮ್ ಮಕ್ಕಳವ್ರು ಅಂತೇಳಿ ಅವ್ರು ಹೇಳ್ಬಿಡ್ತಿದ್ರು. ಏನಾದ್ರು ಬೈದ್ರ ಹೊಡೆದ್ರ ಏನ್ ಮಾತಾಡಿದ್ರ ಅವ್ರು ಯಾವ್ದು ಮಾತಾಡ್ತಿದ್ದಿಲ್ಲ. ಈಗ ಒಂದ್ ಸ್ವಲ್ಪ ಬದಲಾವಣೆಗಳು, ಮಕ್ಳಿಗೆ ಏನಾರ ಅಂದ್ರ ನಾವು ಯಾಕ ಅಂತೇಳಿ ಕ್ವಶನ್ ಮಾಡೋಂತ ಸಂದರ್ಭದಲ್ಲಿ ಒಂಚೂರು ಶಿಕ್ಷಕರು ಕೂಡ ನಾವ್ ಏನಾರು ಅಂದಿವಿ ಅಂದ್ರೆ ಮತ್ತೆ ಏನಾರ ಕೇಳ್ಬಹುದು ಅನ್ನೋಂಥದ್ದು ಕೂಡ ಅವ್ರಿಗೆ ಮುಜುಗರ ಅದ. ಆದ್ರೆ ನಾನು ಎಲ್ಲಾ ತಂದೆ ತಾಯಿಗಳಿಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ತಮ್ಮ ಒಂದು ಪ್ರೋಗ್ರಾಮ್ ಮುಖಾಂತರ ಅವರು ಅಡ್ದ ತಂದೆ ತಾಯಿ ಅವ್ರು ನಮ್ಗ್ ಜನ್ಮ ಕೊಟ್ಟವ್ರಾದ್ರೆ, ಇವ್ರು ವಿದ್ಯೆ ಸಂಸ್ಕಾರ ಕಲಿಸಿದಂತ ಇವ್ರು ಕೂಡ ಎರಡನೇ ತಂದೆ ತಾಯಿಗಳಿದ್ದಂಗ ಶಿಕ್ಷಕರು ಮತ್ತೆ ಎಲ್ಲರೂ. ಹಂಗಾಗಿ ಅವ್ರಿಗೂ ಕೂಡ ಅವ್ರ ಜವಾಬ್ದಾರಿ ಇರ್ತದ. ಒಳ್ಳೆ ಪ್ರಜೆಗಳನ್ನಾಗಿ ಮಾಡ್ಬೇಕು, ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡ್ಬೇಕನ್ನೋ ಕನಸು ತಂದೆ ತಾಯಿಕ್ಕಿಂತ ಶಿಕ್ಷಕರು ಕನಸು ಕಾಣ್ತಿರ್ತಾರ. ಅವ್ರಿಗೊಂದು ಜವಾಬ್ದಾರಿ ನೀವು ಕೊಡ್ರಿ, ಯಾವ್ದೇ ಕಾರಣಕ್ಕೂ ಅವ್ರಿಗೆ ಫ್ರೀಯಾಗಿ ಅವ್ರ ಮಕ್ಕಳ ಮೇಲೆ ಒಂದು ಜವಾಬ್ದಾರಿ, ಅವ್ರ ಮೇಲೆ ಅಧಿಕಾರ ಹಕ್ಕು ಕೊಡ್ರಿ ಅನ್ನೋಂಥದ್ದು ನಾನ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನನಗೆ ನೀವ್ ಹೇಳ್ತಾ ಇದ್ರಿ ಡಬ್ಬಿಯಲ್ಲಿ ಊಟ ತಂದು ಕೊಡ್ತಾ ಇದ್ರು ಟೀಚರ್ಸ್ ಎಲ್ಲ ಅಂತ. ನಮಗೆ ನಾವ್ ಏನೇ ಊಟ ಮಾಡಿದ್ರು ಟೀಚರ್ ತಂದು ಕೊಟ್ಬಿಟ್ರು ಅಂದ್ರೆ ಸ್ಕೂಲಿಗೆ ನಾವೇ ಗ್ರೇಟು ಅಂತ. ಖಂಡಿತವಾಗ್ಲು ನಾವು ಹಂಗ್ ನೋಡಿದ್ರೆ ನಮಗ್ ಯಾವ್ದು ರೆಕಮೆಂಡ್ ಆಗ್ಲಿ, ಅವಾಗಿನ ಕಾಲದಲ್ಲಿ ಕೆಲವು ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ ಪ್ರೀತಿಲಿಂದ ಕರೆದು ಮಾತಾಡ್ಸಂತದ್ದಿತ್ತು. ಆದ್ರೆ ನಾವೇನಲ್ಲ ಶ್ರೀಮಂತರಲ್ಲೇನಲ್ಲ, ಏನು ಗೊತ್ತಿಲ್ಲ. ನನ್ನ ಸ್ಕೂಲಿಗೆ ಎಲ್ಲಾ ಟೀಚರ್ಸ್ ನ ಪ್ರೀತಿಯಿಂದ ಕರೆಮ್ಮ ಬಾ ಅಂತ ಕರೆಯಾರ. ಅವಾಗ ಏನು ರೆಕಮೆಂಡ್ ಗಳೆಲ್ಲ ಏನಿಲ್ಲ, ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಆದ್ರೆ ಅವ್ರು ಡಬ್ಬಿ ಯಾಕೆ ತಂದು ಕೊಡ್ತಿದ್ರು ಅಂದ್ರೆ, ಅವರು ಎಲ್ಲಾ ಹಿಂಗ ಮಕ್ಕಳೆಲ್ಲ ಕೂತ್ಕೊಂಡು ಉಂಡು ಅವ್ರದ್ದು ಡಬ್ಬಿಗೆ ನಾವು ತಗೊಂಡ್ ತಿನ್ಬೇಕಂದ್ರೆ ನಮ್ಗೆ ಯಾಕೋ ಮನ್ಸು ಒಪ್ತಿದ್ದಿಲ್ಲ. ನಾನು ನಮ್ ತಮ್ಮ ಬೇರೆ ಸ್ಕೂಲ್ ಕುಂತ ಊಟ ಮಾಡೋದು ನಮ್ ಗುರುಗಳು ಗಮನಿಸಿ
ಇಲ್ಲ ನಾವೇ ಹುಡುಗರು ಸ್ವಾಭಿಮಾನ ಇದಾರ ಅಂತೇಳಿ ಅವರೇ ನಮಗ್ ಸ್ವತಃ ಒಂದು ಡಬ್ಬಿ ತಂದು ಕೊಡ್ತಿದ್ರು ಪ್ರತಿದಿನ. ನಾನ್ ತಂದದನ್ನ ನಮ್ ತಮ್ಮ ಇಷ್ಟಿದ್ದ ಅವನಿಗೆ ಕೊಟ್ಟು ಊಟ ಮಾಡಿಸಿ ಅವ್ರು ತಂದಂತ ಡಬ್ಬಿನ ನೀಟಾಗಿ ತೊಳ್ಕೊಂಡು ತಂದು ಅವ್ರ ಜೊತೆ ಇರ್ತೀವಿ. ಓಕೆ, ಬಟ್ ಆ ದಿನಗಳನ್ನ ಮರೆಯದೆ ಅದನ್ನ ಹಾಗೆ ನಾವು ಕಷ್ಟಪಟ್ಟು ಬಂದ ಹಾದಿಯನ್ನ ನೆನ್ಪಿಟ್ಕೊಳ್ಳೋದು ತೀರಾ ಕಡಿಮೆ ಜನ. ಅಧಿಕಾರ ಬಂತು ಎಲ್ಲ ಬಂತು ಅಂತ ಮರ್ತೋಗ್ಬಿಡ್ಬೋದಿತ್ತಲ್ಲ ಅಂತ ನನ್ನ ಪ್ರಶ್ನೆ. ಇಲ್ಲ, ಯಾರು ಮರಿಬಾರದು. ಅವರು ತೋರಿಕೆ ಕೆಲವ್ರು ಎಲ್ಲರಿಗೆ ನೆನಪಿದ್ದೇ ಇರ್ತದ, ಕೆಲವ್ರು ತೋರಿಕೆಗೆ ಅದನ್ನ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ನಮಗೇನಲ್ಲ, ನಮ್ದು ಯಾವ್ದು ಶಾಶ್ವತ ಅಲ್ಲ. ಇಲ್ಲಿ ನಾವ್ ಏನ್ ಮಾಡ್ತೀವಿ, ನಾವ್ ಹೆಂಗ್ ನೆನ್ಸ್ಕೊಂತೀವಿ, ನಮ್ನ ಇವತ್ತು ಗುರುಗಳು, ಅನ್ನ ಕೊಟ್ಟಂತ ದೇವ್ರುಗಳು, ಇಂಥವ್ರನ್ನೆಲ್ಲ ನೆನ್ಸ್ಕೊಳ್ಬೇಕು. ಪ್ರತಿಯೊಬ್ರು ನೆನ್ಸ್ಕೊಳ್ಳೋಂಥದ್ದು ಆಗ್ಲೇಬೇಕು. ಅದು ಮಾಡ್ತೀನಿ ಸರ್. ಓಕೆ, ಇದು ಮೊಸರುಕಲ್ಲು. ಓಕೆ, ಮೊಸರುಕಲ್ಲು ಶಾಲೆ. ನನ್ನ ಹೆಸರು ಸುನೀತಾ. ನಾನು ಓದುತ್ತಿದ್ದೆದು 6ನೇ ತರಗತಿ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ಶಿಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ಕರಿಯಮ್ಮ ಜಿ ನಾಯಕ್ ಮೇಡಮ್ ಅವರು ಇಂದು ನಮ್ಮ ಶಾಲೆಯಲ್ಲೇ ಓದಿ ಇಂದು ನಾಡಿನಾದ್ಯಂತ ಜನಪ್ರಿಯ ರಾಜಕಾರಣಿಯಾಗಿದ್ದಾರೆ. ಇವರು ನಮ್ಮ ಶಾಲೆಯಲ್ಲೇ ಓದಿ ನಿಮಗೆಲ್ಲರಿಗೂ ಸ್ವಾಗತ ನನಗೆ ಹೇಳಲು ಹೆಮ್ಮೆ ಅನಿಸುತ್ತದೆ. ಇಷ್ಟು ಹೇಳೋಣ. ಈಗೀಗ ಇಷ್ಟನ ಬರ್ತದ ಮಾತಾಡೋದಕ್ಕೆ, ನಮ್ಗೆ ಅದನ್ನು ಬರ್ತದಿಲ್ಲ. ತಾನು ಓದುವ ಸಮಯದಲ್ಲಿ ಬಹಳ ಕಷ್ಟಪಟ್ಟಿದ್ದ ಕರಿಮ್ಮ ಈಗಿನ ಮಕ್ಕಳಿಗೆ ತ್ರಾಸಾಗದಿರಲಿ ಅನ್ನೋ ಕಾರಣಕ್ಕೆ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ. ಸ್ಮಾರ್ಟ್ ಕ್ಲಾಸ್ಗಳನ್ನ ಖುದ್ದು ಶಾಸಕಿ ಕರಿಮ್ಮ ಜಿ ನಾಯಕ್ ಪರಿಶೀಲಿಸಿದ್ರು. ಮಧ್ಯಾಹ್ನ 1:30 ಊಟದ ಸಮಯ. ಮಕ್ಕಳ ಜೊತೆ ಕುಳಿತು ಶಾಸಕಿ ಕರಿಮ್ಮ ನಾಯಕ್ ಭೋಜನ ಸವಿದ್ರು. ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ಸಮಯ ಈಗ. ಸೊ ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಕ್ರಮಗಳನ್ನು ಕವರ್ ಮಾಡ್ತಾ ಇದ್ವಿ. ನಾ ಹೇಳಿದೆ ಯಾವ್ದಾದ್ರು ಒಂದೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗಿ, ನಿಮಗೆ ತುಂಬಾ ಹತ್ರ ಇರ್ಬೇಕು ಮನಸ್ಸಿಗೆ ಅಂತ. ಸೊ ಶಾಲೆಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಮಧ್ಯಾಹ್ನದ ಊಟದ ಸಮಯ. ಏನ್ ಮೇಡಮ್, ಮೊಟ್ಟೆ ತಿನ್ನಲ್ವಾ? ಇಲ್ಲ, ಮೊಟ್ಟೆ ತಿಂತೀನಿ, ಆದ್ರೆ ಇವತ್ತು ತಿನ್ನಲ್ಲ. ಓಕೆ, ಅಂದ್ರೆ ಡೇ ಏನಾದ್ರು ಫಾಲೋ ಮಾಡ್ತೀರಾ? ಇಲ್ಲ, ಆತರ ಏನಿಲ್ಲ ಸರ್. ಇವತ್ತು ನೀವ್ ಹೇಳ್ತಾ ಇದ್ರಿ ನಮಗೆ ಸ್ಕೂಲಿಗೆ ಬೇರೆ ಬೇರೆ ಬ್ಯಾಸ್ಕೆಟ್ ಅಲ್ಲಿ ಮಕ್ಕಳೆಲ್ಲ ಊಟನ ತಗೊಂಡ್ ಬರ್ತಿದ್ರು ಅಂತ. ಬಟ್ ಇವತ್ತು ಪರಿಸ್ಥಿತಿ ಹಾಗಿಲ್ಲ. ಎಲ್ಲಾ ಮಕ್ಕಳಲ್ಲೂ ಒಂದೇ ಭಾವನೆ ಇರ್ಲಿ ಅನ್ನೋ ಕಾರಣಕ್ಕೆ ಅನ್ನದಾಸೋಹ ಆಗಿರಬಹುದು ಮತ್ತು ಮಕ್ಕಳಿಗೆ ಮೊಟ್ಟೆ ಹಾಗೂ ಬಾಳೆಹಣ್ಣನ್ನ ಕೊಡುವಂತಹ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಇದು ಅಂತ ಹೇಳ್ತೀರಿ? ಇಲ್ಲ, ಬಹಳ ಅನುಕೂಲ ಆಗ್ಯದ. ಇದು ಒಳ್ಳೆ ಒಂದು ಇದು. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವ್ರು ಇರೋಂತ ಒಂದು ಕಾಲದಲ್ಲಿ ಫಸ್ಟ್ ಅರಿಕೆರಿಂದಾನೇ ಇದು ಬಿಸಿ ಊಟದ ಸ್ಟಾರ್ಟ್ ಮಾಡಿದಂತದ್ದು ಉದಾಹರಣೆ. ಹಂಗಾಗಿ ಇಲ್ಲಿ ಮಕ್ಕಳಿಗೆ ನೋಡ್ರಿ, ಇಲ್ಲಿ ಯಾವುದು ಭೇದ ಭಾವನೆ ಇಲ್ಲ. ನಾವು ಹೋದಾಗ ಸ್ವಲ್ಪ ಶ್ರೀಮಂತರ ಮಕ್ಕಳು ಊಟ ತರೋದಕ್ಕ, ನಾವು ಬಡವ್ರ ಮಕ್ಕಳು ಊಟ ತರೋದಕ್ಕ ಬಹಳ ವ್ಯತ್ಯಾಸ ಇತ್ತು. ಯಾಕಂದ್ರೆ ನಾವು ಮನೆಯಿಂದ ಊಟ ತರ್ತಿದ್ವಿ. ಆದ್ರೆ ಇಲ್ಲಿ ಸರ್ಕಾರನೇ ಇವತ್ತು ಎಲ್ಲಾ ಮಕ್ಕಳಿಗೆ ಊಟ ಒಳ್ಳೆ, ನಾನು ಊಟ ಮಾಡಿ ನೋಡ್ತಾ ಇದ್ದೀನಿ, ಒಳ್ಳೆ ಪೌಷ್ಟಿಕ ಅಂಶ ಇರ್ತಕ್ಕಂತ ಪದಾರ್ಥಗಳು ಅದಾವ ಇದ್ರಲ್ಲಿ. ನಾನು ಕೇಳಿದೆ ಟೀಚರ್ಗೆ ಏನೇನ್ ಹಾಕಿರಿ ಅಂತ. ಇಲ್ಲಿ ಹೆಸರು ಬೇಳೆ, ತೊಗರಿ ಬೇಳೆ, ಕಾಯಿ ಪಲ್ಯ, ಎಲ್ಲ ತರಕಾರಿ, ಒಳ್ಳೆ ಒಂದು ಟೇಸ್ಟಿ ಅದ ಊಟ ಇದೆ ನೋಡಿದ್ರೆ ನಿಜವಾಗ್ಲು. ಮತ್ತೆ ಬಾಳೆಹಣ್ಣು ಮತ್ತೆ ಮೊಟ್ಟೆ ಕೂಡ ಕೊಡ್ತಾರ. ಇದ್ರಲಿಂದ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತದ. ಹಿಂಗಾಗಿ ಬಹಳ ಸಂತೋಷ ಆಗ್ತದೆ ಈ ದಿನಗಳ ನೋಡಿದ್ರೆ. ಸೊ ನೀವೇ ಖುದ್ದಾಗಿ ಬಂದು ಪರಿಶೀಲನೆಯನ್ನ ಮಾಡಿದ್ದೀರಿ. ಇನ್ನು ಏನಾದ್ರೂ ಆಡ್ ಅಪ್ ಮಾಡಬಹುದಾ ಸರ್ಕಾರ? ಏನಾದ್ರೂ ಸಜೆಷನ್ಸ್ ಇದೆಯಾ ತಮ್ಮ ಕಡೆಯಿಂದ ಅಂತ? ಕೆಲವೊಂದು ಇನ್ನ ಸಾಕಷ್ಟು ಚೇಂಜಸ್ ಮಾಡೋದೇನಂದ್ರೆ, ನಾನ್ ಬಂದ್ ನೋಡಿದಾಗ ಇದು ಒಳ್ಳೆ ಜಾಗದ, ಒಳ್ಳೆ ಕಟ್ಟಡ ಆಗ್ಯದ. ಆದ್ರೆ ಇದಕ್ಕ ಇನ್ನ ಮೂಲಭೂತ ಸೌಕರ್ಯಗಳಾಗ್ಬೇಕು, ಗಾರ್ಡನ್ ಆಗ್ಬೇಕು, ಶೌಚಾಲಯಗಳು, ಇದೆಲ್ಲ ಬೇಡಿಕೆ ಇಟ್ಟಾರೆ. ಯಾಕಂದ್ರೆ ಮಕ್ಕಳು ಕೂಡಕ ಬೆಂಚು, ಮುಂದೆ ಟೇಬಲ್, ಮತ್ತೆಲ್ಲ ಭೋಜನಾಲಯ ಅವಶ್ಯಕತೆ ಕೆಲವೊಂದೆಲ್ಲ ನಾನು ಕೇಳಿದಂತ ಇದ್ರಲ್ಲಿ ಹೇಳ್ಯಾರ. ನಾವು ಕೂಡ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಏನ್ ಕೊಡಕ್ ಆಗ್ತದ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಕೂಡ ಈ ಶಾಲೆಗೆ ಗುರುವಂದನ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಂದಾಗ ಕಾಂಪೌಂಡ್ ಬೇಡಿಕೆ ಇಟ್ಟಿದ್ರು. ಹಂಗಾಗಿ ನಾನು ಒಂದು 50 ಲಕ್ಷ ದುಡ್ಡು ಒಂದು ಕಾಂಪೌಂಡ್ಗೆ ನಾನು ಕೊಟ್ಟೇನಿ. ಅದು ಕೂಡ ಈಗ ಕಾಮಗಾರಿ ಈಗ ಸ್ಟಾರ್ಟ್ ಮಾಡ್ತೀವಿ, ಮಂಜೂರು ಆಗಿದೆ. ಈಗ ಬಂದ ಸಂದರ್ಭದಲ್ಲಿ ಕೆಲವರು ಭೋಜನಾಲಯಗಳು ಮತ್ತೆ
ಶೌಚಾಲಯ, ಸಮತಟ್ಟು, ಈ ತರ ಗಾರ್ಡನ್, ಈ ತರ ಗ್ರೌಂಡ್ ಎಲ್ಲ ಕೇಳ್ಯಾರ. ಅದೆಲ್ಲ ಇನ್ನ ಆಗ್ಬೇಕು. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಇನ್ನ ಕೂಡ ಸರ್ಕಾರಿ ಶಾಲೆಗಳನ್ನ ಇಷ್ಟು ಬದಲಾವಣೆ ಮಾಡಿದ್ರೆ ಕಡಿಮೆ. ಎಲ್ಲ ಅನುದಾನ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾಗಿ ಜಾಸ್ತಿ ಇಟ್ಟು ಅಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂಥದ್ದು ನನ್ನ. ಸೊ ಮಧ್ಯಾಹ್ನದ ಊಟದ ಸಮಯ 1 ಗಂಟೆ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಹೋಗ್ತಾ ಇದ್ವಿ. ಇನ್ಫ್ಯಾಕ್ಟ್ ಮನೆ ಹತ್ರ ಕವರ್ ಮಾಡಿದ್ದಾಗಿರ್ಬೋದು, ಅಥವಾ IB ಹತ್ರ ಜನ ಬಂದು ಭೇಟಿ ಮಾಡುವಂತಹ ಕಾರ್ಯಕ್ರಮ. ಅದಾದ ನಂತರ ಅದಕ್ಕೂ ಬಿಫೋರ್ ಗ್ರಾಮದ ಶಾಸಕರ ನಡೆ, ಗ್ರಾಮೀಣ ಮಹಿಳೆಯರ ಕಡೆ ಅನ್ನುವಂತಹ ಕಾರ್ಯಕ್ರಮವನ್ನ ಕೂಡ ನೀವು ನೋಡಿದ್ರಿ. ದೇವೇಗೌಡರ ಪುತ್ಥಳಿ ಅನಾವರಣ ಆಗಿದ್ದಂತಹದರ ಸ್ಥಳಕ್ಕೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈಗ ಸರ್ಕಾರಿ ಶಾಲೆಯಲ್ಲಿ ನಾವು ಕೂತ್ಕೊಂಡಿದೀವಿ. ಇಲ್ಲಿಂದ ನಾವು ಮತ್ತೊಂದು ಕಾರ್ಯಕ್ರಮಕ್ಕೂ ಕೂಡ ಹೋಗ್ತೀವಿ. ಇನ್ನೊಂದು ಗ್ರಾಮ ಅಂದ್ರೆ ಮೇಡಮ್ ಹುಟ್ಟಿದಂತಹ ಸ್ಥಳ, ಹಾಗೂ ಇಲ್ಲೊಂದು ಟೋಲ್ ಇದೆ. ಸೊ ಅದ್ರ ಬಗ್ಗೆಯೂ ಕೂಡ ಮಾತನಾಡುವಂತಹದ್ದಿದೆ. ಮತ್ತು ಬಂಜಾರ ಸಮುದಾಯದ ಜನ ಇರುವಂತಹ ಜಾಗಕ್ಕೂ ಕೂಡ ಹೋಗೋಣ. ಅಂದ್ರೆ ವಿವಿಧ ಸಮುದಾಯಗಳು ಒಂದು ಸಾಮರಸ್ಯದೊಂದಿಗೆ ಬದುಕು ನಡೆಸ್ತಾ ಇರುವಂತಹದ್ದು ದೇವದುರ್ಗ ಕ್ಷೇತ್ರದಲ್ಲಿ. ಸೊ ಈ ಎಲ್ಲಾ ಉದ್ದೇಶ ಸಾಧನೆ ಆಗಿದ್ದು ಕರೆಮ ನಾಯಕ್ ಅವರ ಒಂದು ಪ್ರತಿಫಲ ಅದರಲ್ಲಿ ಇದ್ದೇ ಇರುತ್ತೆ. ಅವರ ಶ್ರಮ ಇದೆ ಅನ್ನುವಂಥದ್ದು ತುಂಬಾ ಸ್ಪಷ್ಟ. ಓಕೆ ಮೇಡಮ್, ಊಟಕ್ಕೂ ಬಿಫೋರ್ ಪ್ರೇಯರ್ ಎಲ್ಲ ಮಾಡ್ತಾ ಇದ್ವಿ ಸ್ಕೂಲ್ಗಳಲ್ಲಿ. ಸೊ ನೀವು ಮಾಡ್ತಿದ್ರ ಪ್ರೇಯರ್ ಎಲ್ಲ ಹೇಗೆ ಅಂತ? ಇಲ್ಲ, ಆತರ ನಾವೇನು ಮಾಡ್ತಿದ್ದಿಲ್ಲ. ಇದು ಒಳ್ಳೆ ಸಂಸ್ಕಾರ. ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಆ ಊಟದ ಬೆಲೆ ಗೊತ್ತಾಗ್ಬೇಕು, ಆ ಊಟದ ಟೇಸ್ಟ್ ಗೊತ್ತಾಗ್ಬೇಕು. ಯಾಕಂದ್ರೆ ಊಟದ ಬಗ್ಗೆ ಅವರು ಆ ಒಂದು ಅನ್ನದ ಮೇಲೆ ಅವ್ರಿಗೆ ಒಂದು ಗಮನ ಬರ್ಬೇಕು ಅನ್ನೋಂತ ಒಂದು ಇದರಿಂದ ಆ ಒಂದು ಪ್ರೇಯರ್ನ ನಮ್ಮೆಲ್ಲ ಸ್ಕೂಲ್ ಟೀಚರ್ಗಳು ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದು ಬಹಳ ಒಳ್ಳೇದು. ಯಾಕಂದ್ರೆ ನಮ್ಮ ಕಾಲದಲ್ಲಿ ಆತರ ಏನ್ ಇರ್ಲಿಲ್ಲ. ಬೆಲ್ಲ ಆದ ತಕ್ಷಣ ಓಡ್ಕೊಂತ ಹೋಗ್ಬಿಡ್ತಿದ್ವಿ. ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ವಿ. ಮಾಡಿ ಮತ್ತೆ ನಾವು ಇಲ್ಲಿ ಮಾಡ್ತೀವಿ. ಆದ್ರೆ ಈಗ ಒಂದು ಶಿಸ್ತನ್ನ ನೋಡಿದಾಗ ಬಹಳ ಸಂತೋಷ ಅನಿಸ್ತದ. ಇದೇ ತರ ಇದಕ್ಕಿಂತ ಒಳ್ಳೊಳ್ಳೆ ಒಂದು ಶಿಸ್ತನ್ನ ನಮ್ಮ ಮಕ್ಕಳಲ್ಲಿ ಅಳವಡಿಸ್ಬೇಕನ್ನೋದು ನನ್ನ. ವೆಲ್ ವೀಕ್ಷಕರೇ, ನನಗೆ ಸ್ಟಿಲ್ ನೆನಪಿದೆ, ಪ್ರತಿ ಶನಿವಾರ ಆದ್ರೆ ಶಾಲೆಗಳಲ್ಲಿ ಕೊಡ್ತಾ ಇದ್ದಂತಹ ಬಿಸಿಬೇಳೆ ಬಾತ್, ಸಿಹಿ ಪೊಂಗಲ್, ಆ ಟೇಸ್ಟ್ ಮರೆಯೋದಕ್ಕಾಗೋದಿಲ್ಲ. ಮತ್ತು ತಟ್ಟೆ ಹಿಡ್ಕೊಂಡು ಕ್ಯೂನಲ್ಲಿ ನಿಲ್ತಾ ಇದ್ದದ್ದು ಒಂದು ಕ್ಷಣ ಹಳೆ ನೆನಪುಗಳು ಕಣ್ಣ ಮುಂದೆ ಹಾಗೆ ಬಂದು ಹೀಗೆ ಹೋಗ್ತದೆ. ಸೊ ಮತ್ತಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗೋಣ. ಮತ್ತೊಂದು ಪ್ರದೇಶದತ್ತ ಈಗ ನಮ್ಮ ಪಯಣ.